12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇವತ್ತು ಕೋಲ್ಕತ್ತಾದಲ್ಲಿ ಮೋದಿಯವರು ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಪ್ರತಿ ವರ್ಷ ಮೋದಿಯವರು ಒಂದೊಂದು ಸ್ಥಳವನ್ನು ಚೂಸ್ ಮಾಡ್ತಾರೆ. ಈ ಬಾರಿ ಅವರು ಆರಿಸ್ಕೊಂಡಿರುವಂಥದ್ದು ಕೋಲ್ಕತ್ತಾದ ರೆಡ್ ರೋಡ್. ಇದೊಂದು ಐತಿಹಾಸಿಕ ರೆಡ್ ರೋಡ್. ಇದರದ್ದು ದೊಡ್ಡ ಕಥೆ ಮತ್ತು ಕಥಾನಕಗಳಿವೆ. 30,000 ಜನರಿರ್ತಾರೆ ಅಲ್ಲಿ. ವಿವಿಧ ಯೋಗಾಸನಗಳನ್ನು ಮೋದಿ ಪ್ರದರ್ಶನ ಮಾಡಿದ್ದಾರೆ. ಬೆಳಬೆಳಗ್ಗೆನೇ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ನೋಡಿ, ಇದು ಈ ಬಾರಿಯ ಧ್ಯೇಯವಾಕ್ಯ. ನಾವು ಈ ವಯಸ್ಸಾಗ್ತಿದ್ದಂಗೆ ರೋಗ ರುಜಿನಗಳಿಂದ ಬಳಲ್ತೀವಿ. Hotel Management with AI. Join IIHM, International Institute of Hotel Management. ಇಂಥ ಸಂದರ್ಭದಲ್ಲಿ ಏನು ಅಂತಂದರೆ ಮುಗದೇ ಹೋಯ್ತೇನೋ ಅಂತ. ಆದರೆ ಇಂಥ ನಾಯಕರು ನೋಡಿದಂಥ ಸಂದರ್ಭದಲ್ಲಿ ಅನಿಸುತ್ತೆ ಈ ವಯಸ್ಸು ಅನ್ನುವಂಥದ್ದು ಅಡ್ಡಿ ಆಗದೇ ಇಲ್ವೇನಪ್ಪ ಇವ್ರ ಕೆಲಸ ಕಾರ್ಯಗಳಿಗೆ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನರೇಂದ್ರ ಮೋದಿ. ಹೀಗಾಗಿಯೇ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನುವಂಥ ಧ್ಯೇಯವಾಕ್ಯ ಇದು. ನಾನು ರೆಡ್ ರೋಡ್ ಬಗ್ಗೆ ಹೇಳ್ತಾ ಇದ್ದೆ. ಇದು ಬರೀ ಒಂದು ರಸ್ತೆ ಅಲ್ಲ. ಇದು ಭಾರತದ ವಸಾಹತುಶಾಹಿ ಮತ್ತು ಮಿಲಿಟರಿ ಇತಿಹಾಸದ ರೋಚಕ ಪುಟಗಳನ್ನು ತೆರೆದಿಡುವಂಥ ಅದ್ಭುತವಾದಂಥ ಒಂದು ಸ್ಥಳ. ನಾವು ನೋಡ್ತಾ ಇದ್ದೀವಿ, ಸಿನಿಮಾ ನಟರು ಕೂಡ ಭಾಗಿಯಾಗಿದ್ದಾರೆ, ಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ. ಅಕ್ಷಯ್ ಕುಮಾರ್ ಅವರು ನೋಡ್ತಾ ಇದ್ದೀವಿ. ಸೊ ಇದು ಸಂಗತಿ ಚಂದ್ರಬಾಬು ನಾಯ್ಡು ಅವರನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಎಲ್ಲ ಕಡೆ ನಾಯಕರುಗಳು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕರ್ನಾಟಕವೂ ಸೇರಿದಂತೆ ಎಲ್ಲ ಭಾಗಗಳಲ್ಲೂ ಕೂಡ. ನೋಡ್ತಾ ಇದ್ದೀವಿ, ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ಪಾಲ್ಗೊಂಡಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ, ಕೋಲ್ಕತ್ತಾದಲ್ಲಿ ಮೋದಿಯವರ ಯೋಗ. ಬೇರೆ ಬೇರೆ ಭಾಗಗಳ ದೃಶ್ಯಾವಳಿಗಳನ್ನು ನೀವು ಸ್ಕ್ರೀನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ. ಅಮಿತ್ ಶಾ ಅವರು ಪಾಲ್ಗೊಂಡಿದ್ದಾರೆ. ರಾಜನಾಥ್ ಸಿಂಗ್ ಯೋಗಾಸನ ಮಾಡಿದ್ದಾರೆ. ಆ ಯೋಗಕ್ಕೆ ಈ ಮುಖಾಂತರ ಒಂದು ಜಾಗತಿಕ ಮನ್ನಣೆ ಸಿಕ್ಕಿದ್ದಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ ಅದು. ಇನ್ನು ರಾಜ್ಯದಲ್ಲೂ ಕೂಡ ರಾಜ್ಯದ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರಹ್ಲಾದ್ ಜೋಶಿ ಅವರು ಯೋಗ ಮಾಡ್ತಾ ಇದ್ದಾರೆ. ಜೊತೆಗೇನು ಅಂದರೆ ಗೆಹ್ಲೋಟ್ ಅವರು ಕೂಡ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು. ವಿಧಾನಸೌಧದ ಮುಂಭಾಗದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಇನ್ನು ಆರೋಗ್ಯ ಸಚಿವರಾಗಿರುವಂಥ ಯುಟಿ ಖಾದರ್ ಈ ಗಣ್ಯರು ಯೋಗಾಸನ ಮಾಡಿದರು. ಬೆಳಗಾವಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಬೆಳಗಾವಿಯ ದೃಶ್ಯಾವಳಿಗಳು. ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಂಡ್ಯದಲ್ಲಿ ಈಗ ನಾವು ನೋಡ್ತಾ ಇರುವಂಥದ್ದು ಬೆಳಗಾವಿಯ ದೃಶ್ಯಾವಳಿಗಳು. ಪ್ರಹ್ಲಾದ್ ಜೋಶಿ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಂಥ ದೃಶ್ಯಾವಳಿಗಳು. ಕುಮಾರಸ್ವಾಮಿ ಯೋಗ ಮಾಡ್ತಾ ಇದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಕುಮಾರಸ್ವಾಮಿ ಪಾಲ್ಗೊಂಡರು. ಮಂಡ್ಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ರಾಜ್ಯದಲ್ಲಿ ವಿಜೇಂದ್ರ, ಅಶ್ವತ್ಥನಾರಾಯಣ ಸೇರಿದಂತೆ ಬಹಳಷ್ಟು ಜನ BJP ಕಚೇರಿಯ ಮುಂದೆ ಯೋಗಾಸನವನ್ನು ಮಾಡಿದ್ದಾರೆ.